ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ಆಯೋಜಿಸಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿ ಪುರಸ್ಕೃತರಾದ ಭಾನು ಮುಷ್ತಾಕ್ ಪಾಲ್ಗೊಂಡಿದ್ದರು. ಪತ್ರಕರ್ತರ ಭವನದಲ್ಲಿ ನಿನ್ನೆ ನಡೆದ ಈ ಸಂವಾದದಲ್ಲಿ ಭಾನು ಮುಷ್ತಾಕ್ ಬೂಕರ್ ಪ್ರಶಸ್ತಿ ಬಂದ ಮೇಲೆ ದೇಶ ಸೇರಿದಂತೆ ಪ್ರಪಂಚದಾದ್ಯಂತ ಅಭಿನಂದನೆಗಳ ಮಹಾಪೂರವೇ ಹರಿದು ಬರುತ್ತಿದೆ. ಟರ್ಕಿ, ಶ್ರೀಲಂಕಾ, ವಿಯೆಟ್ನಾಂ ಸೇರಿದಂತೆ ಅನೇಕ ದೇಶದವರು ಆಹ್ವಾನಿಸುತ್ತಿದ್ದಾರೆ. ಇದೆಲ್ಲವೂ ಜಾಗತಿಕ ಮಟ್ಟದಲ್ಲಿ ಕನ್ನಡಕ್ಕೆ ಸಂದ ಗೌರವ ಎಂದು ಹೇಳಿದರು. ಬೂಕರ್ ಪ್ರಶಸ್ತಿಯನ್ನು ಒಂದು ಎನ್ಜಿಒ ನೀಡುತ್ತಿದೆ. ಪ್ರಶಸ್ತಿ ಆಯ್ಕೆ ವೇಳೆ ಸಾಹಿತ್ಯವನ್ನು ಸಾಕಷ್ಟು ಅಧ್ಯಯನ ಮಾಡಿ ಸರಿಯಾದ ಮೌಲ್ಯಮಾಪನ ಮಾಡಿ ನ್ಯಾಯಯುತ ನಿರ್ಧಾರ ಮಾಡುತ್ತಾರೆ. ಹೀಗಾಗಿ ಈ ಪ್ರಶಸ್ತಿಗೆ ಹೆಚ್ಚಿನ ಮೌಲ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಮೌಲ್ಯ ಇದೆ, ನ್ಯಾಯಯುತವಾದ ನಿರ್ಧಾರಣೆ ಮಾಡ್ತಾರೆ ಅನ್ನುವಂಥ ಗೌರವ ಇದೆ. ಹೀಗಾಗಿ ಪ್ರಪಂಚದಲ್ಲೇ ಈ ಒಂದು ಪ್ರೈಸ್ಗೆ ಬಹಳ ಹೆಚ್ಚಿನ ಒಂದು ಮೌಲ್ಯ ಇದೆ ಅಂತ ಹೇಳ್ತಾ, ಈ ಸರಿಯ 2026ರ ಬುಕರ್ ಕಮಿಟಿಯಲ್ಲಿ ಭಾರತದ ಒಬ್ಬ ಮಹಿಳೆ ಕೂಡ ಜೂರಿಯಾಗಿ ಆಯ್ಕೆ ಆಗಿದ್ದಾರೆ ಅಂತ ಅನ್ನೋ ವಿಷಯನ ನಿಮಗೆ ಹೇಳ್ತಾ, ಮತ್ತೆ ಬುಕ್ಕರ್ಗೆ ನನ್ನ ಒಂದು ಉದಾಹರಣೆಯನ್ನ ತಗೊಂಡ್ರೆ, ಬುಕ್ಕರ್ಗೆ ಯಾರು ಬೇಕಾದರೂ ಹೋಗ್ಬೋದು, ಆಸ್ಕರ್ಗೂ ಯಾರು ಬೇಕಾದರೂ ಹೋಗ್ಬೋದು. ನಮ್ಮ ಭಾರತೀಯ ಭಾಷೆಗಳಿಗೆ, ನಮ್ಮ ಅಂಚಿನ ಭಾಷೆಗಳಿಗೆ, ಮಾರ್ಜಿನಲೈಸ್ಡ್ ಜನರಿಗೆ, ಮಾರ್ಜಿನಲೈಸ್ಡ್ ಭಾಷೆಗಳಿಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಚಾನ್ಸಸ್ ಇದೆ, ಅವಕಾಶ ಇದೆ. ನಾವು ನಮ್ಮ ಕೃಷಿಯನ್ನ ಮಾಡ್ತಾ ಹೋಗ್ಬೇಕು ಅಂತ ಅಷ್ಟೇ ಅನ್ನೋದನ್ನ ನಿಮ್ಮೆಲ್ಲರ ಎದುರಿಗೆ ಇಡ್ತಾ